ರಾಜ್ಯ ಸರ್ಕಾರ ಈ ಬಿಡದಿ ಟೌನ್ಶಿಪ್ ಯೋಜನೆ ಏನು ಮಾಡಕ್ಕೆ ಹೊರಟಿದೆಯಲ್ಲ, ಇದೀಗ ಕುಮಾರಸ್ವಾಮಿ ಮತ್ತು ಡಿ.ಕೆ. ಶಿವಕುಮಾರ್ ನಡುವಿನ ರಾಜಕೀಯ ಜಿದ್ದಾಜಿದ್ದಿಯ ಅಖಾಡವಾಗಿದೆ ಈ ಬಿಡದಿ ಟೌನ್ಶಿಪ್ ಯೋಜನೆ. ವಿಪಕ್ಷಗಳ ಟೀಕೆ, ರೈತರ ವಿರೋಧದ ನಡುವೆಯೂ ಕೂಡ ನೋಟಿಫಿಕೇಶನ್ ಮಾಡಿಯೇ ಸಿದ್ಧ ಅಂತ ಡಿಸಿಎಂ ಹೇಳಿದ್ದು, ಕೇಂದ್ರ ಸಚಿವರೊಂದಿಗೆ ಚರ್ಚೆಗೂ ನಾನು ಸೈ ಅಂತ ಸವಾಲ್ ಹಾಕಿದ್ದಾರೆ. ಬೆಂಗಳೂರಿನ ಸಂಚಾರ ದಟ್ಟಣೆ ಹಾಗೂ ಜನದಟ್ಟಣೆಯನ್ನ ಕಡಿಮೆ ಮಾಡಲು ರಾಮನಗರ ಜಿಲ್ಲೆಯ ಬಿಡದಿ ಬಳಿ ತಲೆ ಎತ್ತಲಿರುವ ಬೃಹತ್ ಬೆಂಗಳೂರು ಸಮಗ್ರ ಉಪನಗರ ಟೌನ್ಶಿಪ್ ಈಗ ರಾಜಕೀಯ ಜಿದ್ದಾಜಿದ್ದಿನ ಅಖಾಡವಾಗಿದೆ. ಭೂಸ್ವಾಧೀನಕ್ಕೆ ಸ್ಥಳೀಯ ರೈತರ ವಿರೋಧ, ವಿಪಕ್ಷಗಳ ಕಡು ಟೀಕೆಗೆ ಸೊಪ್ಪು ಹಾಕದ ಡಿಸಿಎಂ ಡಿಕೆಶಿ ಇನ್ನು 3 ದಿನದಲ್ಲಿ ನೋಟಿಫಿಕೇಶನ್ ಮಾಡಿಸ್ತೇನೆ ಅಂತ ಘೋಷಿಸಿದ್ದಾರೆ. ಸರ್ಕಾರದ ಕಣ್ಣು ತೆರೆಸಲಿಲ್ವಾ ರೈತರ ಕಣ್ಣೀರು? ಬಿಡದಿ ಟೌನ್ಶಿಪ್ಗೆ 3 ದಿನದಲ್ಲಿ ನೋಟಿಫಿಕೇಶನ್. ಬಿಡದಿ ಸ್ಮಾರ್ಟ್ ಸಿಟಿ ಯೋಜನೆಗೆ ಸಂಬಂಧಿಸಿದಂತೆ ಡಿಸಿಎಂ ಡಿಕೆಶಿ ಬೆಂಗಳೂರಿನ ತಮ್ಮ ಸರ್ಕಾರಿ ನಿವಾಸದಲ್ಲಿ ಮಹತ್ವದ ಪತ್ರಿಕಾಗೋಷ್ಠಿ ನಡೆಸಿದ್ರು. ಬಿಡದಿ ಟೌನ್ಶಿಪ್ ಯೋಜನೆಗಾಗಿ ರೈತರ ಮನವೊಲಿಸೋ ಕಾರ್ಯ ಯಶಸ್ವಿಯಾಗ್ತಿದ್ದು, ಜೂನ್ ಮೊದಲ ವಾರದಿಂದಲೇ ಜಮೀನು ಕಳೆದುಕೊಳ್ಳೋ ರೈತರಿಗೆ ಪರಿಹಾರ ಧನ ವಿತರಿಸೋ ಪ್ರಕ್ರಿಯೆ ಆರಂಭವಾಗಲಿದೆ. ಬಿಡದಿ ಟೌನ್ಶಿಪ್ ಯೋಜನೆಗೆ ಈಗಾಗಲೇ 80% ರೈತರಿಂದ ಸಮ್ಮತಿ ಇದ್ದು, ಜಮೀನು ನೀಡಿದ ರೈತರಿಗೆ ಹಣ ಹಾಗೂ ನಿವೇಶನ ನೀಡಲು ಸರ್ಕಾರ ಸಿದ್ಧತೆ ನಡೆಸಿದೆ ಎಂದು ತಿಳಿಸಿದ್ರು. ಪ್ರೆಸ್ ಮೀಟ್ಗೂ ಮುನ್ನ ಗಾಂಧಿ ಭವನ ರಸ್ತೆಯ ಸರ್ಕಾರಿ ನಿವಾಸದಲ್ಲಿ ರೈತರೊಂದಿಗೆ ಡಿಕೆಶಿ ಸಂವಾದ ನಡೆಸಿದ್ದು, ಜಿಬಿಎ ಹೊಸ ಟೌನ್ಶಿಪ್ಗೆ 3 ದಿನದಲ್ಲಿ ನೋಟಿಫಿಕೇಶನ್ ಮಾಡೋದಾಗಿ ಘೋಷಿಸಿದ್ರು. ಕುಮಾರಸ್ವಾಮಿ ಕಾಲದಲ್ಲೇ ಆದ ನೋಟಿಫಿಕೇಶನ್ ಇದಾಗಿದೆ ಅಂತ ಟಾಂಗ್ ನೀಡಿದ್ರು. ಡಿನೋಟಿಫೈ ಮಾಡ್ಬೇಕಾದ್ರೆ ಕುಮಾರಸ್ವಾಮಿನೇ ಮಾಡ್ಬೋದಾಯ್ತು, ಅವರೇ ಬಿಟ್ಬಿಡ್ಬೋದಾಯ್ತು. ಇಲ್ಲ ಯಡಿಯೂರಪ್ಪನ ಕೇಳಿ ಬಿಡಿಸ್ಬೋದಾಯ್ತು. ಇಬ್ಬರು ಜೊತೆಗೆ ಸೇರಿ ಸರ್ಕಾರ ತಿರ್ಗಾ ಮಾಡಿದ್ರಲ್ಲ, ಅದಾದ್ಮೇಲೆ ತಿರ್ಗಾ ಮಾಡಿದ್ರಲ್ಲ, ಮಾಡ್ಬೋದಾಯ್ತು. ಇಲ್ಲ ನಮ್ಮ ಸರ್ಕಾರ ಜೊತೆಗೆ ಬಂದ ಮೇಲೆ ಏನೋ ಒಂದು ಪ್ರಸ್ತಾವನೆ ತರಬೋದಾಯ್ತು, ಮಾಡಕ್ಕಾಗಲ್ಲ. ಅದ್ರ ಬಗ್ಗೆ ಮಾತಾಡ್ತಾನೆ ಇಲ್ಲ. ಅವರೇ ಮೊನ್ನೆ ಒಪ್ಕೊಂಡ್ರು, ಟಿವಿಲಿ ಎಲ್ಲ ಹುಷಾರಿಲ್ದೆ ಹೋದಾಗ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು ಪ್ರಾರಂಭದಲ್ಲಿ. ನಾನೇ ನಮ್ಮ ಜನಕ್ಕೆ ಎಲ್ಲ ಕೇಳ್ಕೊಂಡದಕ್ಕೆ 8,000 ಅಡಿ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಅಂತ ಹೇಳಿದ್ರು. ನಮ್ಮ ಅಧಿಕಾರಿಗಳು ಯಾರು ಒಪ್ಪಲಿಲ್ಲ. ಕೊನೆಗೆ ಬಾಲಣ್ಣ ಇವರೆಲ್ಲ ಸೇರಿ ಗಲಾಟೆ ಮಾಡೋದಕ್ಕೆ ಈ ರೇಟ್ನ, ಇದಾದ್ಮೇಲೆ ಈ ರೇಟ್ ಏನು ಫಿಕ್ಸ್ ಮಾಡಿದ್ವಿ, ಇದಕ್ಕೆ ಡೆವಲಪ್ಮೆಂಟ್ಗೆ ಅಷ್ಟೇ ದುಡ್ಡು ಖರ್ಚಾಗ್ತದೆ. ಇದೇ ಸಂದರ್ಭದಲ್ಲಿ ಮಾತನಾಡಿದ ಡಿಕೆಶಿ, ರೈತರು ನನ್ನ ಮೇಲೆ ಆಕ್ರೋಶ ಹೊರಹಾಕಬಹುದು ಅಥವಾ ಘೋಷಣೆಗಳನ್ನ ಕೂಡ ಕೂಗಬಹುದು, ಅದಕ್ಕೆಲ್ಲ ನಾನು ಹೆದರೋದಿಲ್ಲ ಅಂದ್ರು. ಇಷ್ಟು ಮಾತ್ರವಲ್ಲ, ಇದು ಕುಮಾರಸ್ವಾಮಿ ಕಾಲದ ನೋಟಿಫಿಕೇಶನ್, ಈ ಬಗ್ಗೆ ಚರ್ಚೆಗೆ ನಾನು ಸಿದ್ಧ ಅಂದಿರೋ ಡಿಕೆಶಿ ಕುಮಾರಸ್ವಾಮಿ ಅವರ ಪಂಥಾಹ್ವಾನ ಸ್ವೀಕರಿಸಿದ್ರು. ಕೆಡಿಬಿಯಿಂದ ಮಧ್ಯ 1,000 ಎಕರೆ ತೆಗೆದುಕೊಂಡ್ರು. ಇದ್ರ ಬಗ್ಗೆ 1 ವರ್ಷದಿಂದ ಇವರಿದ್ದಾಗ ಜಗದೀಶ್ ಶೆಟ್ಟರ್ ಇದ್ದಂತ ಸಂದರ್ಭದಲ್ಲಿ, ಬೊಮ್ಮಾಯಿ ಇದ್ದಂತ ಸಂದರ್ಭದಲ್ಲಿ ಅದಕ್ಕೆ ಯಾರು ಮಾತಾಡ್ಲಿಲ್ಲ. ಅದಕ್ಕೆ ಕುಮಾರಸ್ವಾಮಿ ಅವರೆಲ್ಲ ಕೇಳಿದ್ರು ರೈತರೆಲ್ಲ, ನಡೀರಪ್ಪ ನಾನೇ ಮಾಡಿಸಿರೋದೆಲ್ಲ ನಾನೆಲ್ಲ ಮಾಡಕ್ಕಾಗಲ್ಲ ಅಂತ ಹೇಳಿದ್ರು. ಪಾಪ ಪಂಥಿ ಆಹ್ವಾನಕ್ಕೆ ಕರೆದಿದ್ದಾರಂತೆ, ಚರ್ಚೆ ಕರೆದಂತೆ. ನಾನು ಅವ್ರ ಟೈಮ್ಗೆ ನಾನು ರೆಡಿ ಇದ್ದೀನಿ. 3 ದಿನ ಟೈಮ್ ಸಾಕು ನನಗೆ. ನಾನು ನಮ್ಮ ರೈತರಿಗೆಲ್ಲ ಹೇಳಿದೆ, ಅಣ್ಣ ನೀವು ಬೇಡ ಅಣ್ಣ, ನಾವು ಬರ್ತೀವಿ, ನಾವೇ ಸ್ವೀಕಾರ ಮಾಡ್ತೀವಿ, ನಾವೇ ಅವ್ರಿಗೆ ಉತ್ತರ ಕೊಡ್ತೀವಿ ಅಂತ ಪಾಪ ರೈತರೆಲ್ಲ ಹೇಳ್ತಾ ಇದ್ರು. ನನಗೆ ರೈತನ ಬಿಡಕ್ ಇಷ್ಟ ಇಲ್ಲ, ಇರ್ಲಿ ಪಾಪ ಅವ್ರು ಕರೆದಾಗ ನಾವು ಹೋಗ್ಬೇಕು. ರಾಜ್ಯ ಸರ್ಕಾರದ ಬಿಡದಿ ಟೌನ್ಶಿಪ್ ಯೋಜನೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಆಕ್ರೋಶ ಹೊರಹಾಕಿದ್ದು, ರೈತರನ್ನ ಎದುರು ಹಾಕಿಕೊಂಡು ಭೂಸ್ವಾಧೀನ ಮಾಡುತ್ತಿದ್ದಾರೆ, ಮುಂದೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಈ ಸರ್ಕಾರವೇ ಹೊಣೆ ಅಂತ ವಾಗ್ದಾಳಿ ಮಾಡಿದ್ರು. ಈ ಹೇಳಿಕೆ ಏನಿದೆಯಲ್ಲ, ಇದು ಕಾಂಗ್ರೆಸ್ಸಿನ ಸಮಾಧಿ ಆಗ್ತೈತೆ. ರೈತರನ್ನ ಎದುರಾಕೊಂಡು ಈ ಸರ್ಕಾರ ಈ ತರ ಅಕ್ವಿಜೇಷನ್, ಆನೆಕಲ್ಲಲ್ಲೂ ಅಕ್ವಿಜೇಷನ್ ಮಾಡ್ತಾ ಇದ್ದಾರೆ ಕೆಡಿಬಿ ಅವರು. ಈ ಬಿಡದಿಯಲ್ಲಿ ಬೆಂಗಳೂರು ಸುತ್ತೂ 10,000 ಎಕರೆ ಮಾಡ್ತಾ ಇದ್ದೀರಾ. ಈ ಬಿಡದಿಯಲ್ಲಿ ನಾನು ಯಾರೇ ಮಾಡಿದ್ರು ನಾನು ಮತ್ತೆ ಅಕ್ವಿಜೇಷನ್ ಮಾಡ್ತೀನಿ ಅಂತಾರಲ್ಲ, ಇದು ಈ ಸರ್ಕಾರದ ಈ ಹೆಣದ ಪೆಟ್ಟಿಗೆಗೆ ಹೊಡೆಯುವಂತ ಕೊನೆಯ ಮೊಳೆ. ಸುಮಾರು 18,000 ಕೋಟಿ ರೂಪಾಯಿ ವೆಚ್ಚದ ಈ ಯೋಜನೆ ಬಿಡದಿ ಹೋಬಳಿಯ 9 ಹಳ್ಳಿಗಳ ಒಟ್ಟು 7,481 ಎಕರೆ ಪ್ರದೇಶದಲ್ಲಿ ತಲೆ ಎತ್ತಲಿದೆ. ಇದರಲ್ಲಿ ಅತ್ಯಾಧುನಿಕ ವಸತಿ ಸಮುಚ್ಚಯಗಳು, ವಾಣಿಜ್ಯ ಕೇಂದ್ರಗಳು ಮತ್ತು ದೇಶದ ಮೊದಲ ಎಐಸಿಟಿ ಒಳಗೊಂಡಂತೆ ಹೈಟೆಕ್ ಉದ್ಯೋಗಾವಕಾಶದ ಹಬ್ಗಳನ್ನು ಸೃಷ್ಟಿಸಲು ಸರ್ಕಾರ ಬದ್ಧವಾಗಿದೆ ಅಂತ ಡಿ.ಕೆ. ಶಿವಕುಮಾರ್ ಸ್ಪಷ್ಟಪಡಿಸಿದ್ದಾರೆ. ಆದರೆ ಈ ಯೋಜನೆ ಅಸ್ತಿತ್ವಕ್ಕೆ ಬರೋದನ್ನ ಗಟ್ಟಿಯಾಗಿ ವಿರೋಧಿಸಲು ಬಿಜೆಪಿ ಹಾಗೂ ಜೆಡಿಎಸ್ ನಿರ್ಧರಿಸಿದ್ದು,
ಮುಂದಿನ ದಿನಗಳಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಕೆವೈ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜ್ಯ ಸರ್ಕಾರ ಈ ಬಿಡದಿ ಟೌನ್ಶಿಪ್ ಯೋಜನೆ ಏನು ಮಾಡಕ್ ಹೊರಟಿದೆಯಲ್ಲ, ಇದೀಗ ಕುಮಾರಸ್ವಾಮಿ ಮತ್ತು ಡಿಕೆ ಶಿವಕುಮಾರ್ ನಡುವಿನ ರಾಜಕೀಯ ಜಿದ್ದಾಜಿದ್ದಿಯ ಅಖಾಡವಾಗಿದೆ ಈ ಬಿಡದಿ ಟೌನ್ಶಿಪ್ ಯೋಜನೆ. ವಿಪಕ್ಷಗಳ ಟೀಕೆ, ರೈತರ ವಿರೋಧದ ನಡುವೆಯೂ ಕೂಡ ನೋಟಿಫಿಕೇಶನ್ ಮಾಡಿಯೇ ಸಿದ್ಧ ಅಂತ ಡಿಸಿಎಂ ಹೇಳಿದ್ದು, ಕೇಂದ್ರ ಸಚಿವರೊಂದಿಗೆ ಚರ್ಚೆಗೂ ನಾನು ಸೈ ಅಂತ ಸವಾಲ್ ಹಾಕಿದ್ದಾರೆ. ಬೆಂಗಳೂರಿನ ಸಂಚಾರ ದಟ್ಟಣೆ ಹಾಗೂ ಜನದಟ್ಟಣೆಯನ್ನ ಕಡಿಮೆ ಮಾಡಲು ರಾಮನಗರ ಜಿಲ್ಲೆಯ ಬಿಡದಿ ಬಳಿ ತಲೆ ಎತ್ತಲಿರುವ ಬೃಹತ್ ಬೆಂಗಳೂರು ಸಮಗ್ರ ಉಪನಗರ ಟೌನ್ಶಿಪ್ ಈಗ ರಾಜಕೀಯ ಜಿದ್ದಾಜಿದ್ದಿನ ಅಖಾಡವಾಗಿದೆ. ಭೂಸ್ವಾಧೀನಕ್ಕೆ ಸ್ಥಳೀಯ ರೈತರ ವಿರೋಧ, ವಿಪಕ್ಷಗಳ ಕಡು ಟೀಕೆಗೆ ಸೊಪ್ಪು ಹಾಕದ ಡಿಸಿಎಂ ಡಿಕೆಶಿ ಇನ್ನು 3 ದಿನದಲ್ಲಿ ನೋಟಿಫಿಕೇಶನ್ ಮಾಡಿಸ್ತೇನೆ ಅಂತ ಘೋಷಿಸಿದ್ದಾರೆ. ಸರ್ಕಾರದ ಕಣ್ಣು ತೆರೆಸಲಿಲ್ವಾ ರೈತರ ಕಣ್ಣೀರು? ಬಿಡದಿ ಟೌನ್ಶಿಪ್ಗೆ 3 ದಿನದಲ್ಲಿ ನೋಟಿಫಿಕೇಶನ್. ಬಿಡದಿ ಸ್ಮಾರ್ಟ್ ಸಿಟಿ ಯೋಜನೆಗೆ ಸಂಬಂಧಿಸಿದಂತೆ ಡಿಸಿಎಂ ಡಿಕೆಶಿ ಬೆಂಗಳೂರಿನ ತಮ್ಮ ಸರ್ಕಾರಿ ನಿವಾಸದಲ್ಲಿ ಮಹತ್ವದ ಪತ್ರಿಕಾಗೋಷ್ಠಿ ನಡೆಸಿದ್ರು. ಬಿಡದಿ ಟೌನ್ಶಿಪ್ ಯೋಜನೆಗಾಗಿ ರೈತರ ಮನವೊಲಿಸೋ ಕಾರ್ಯ ಯಶಸ್ವಿಯಾಗ್ತಿದ್ದು, ಜೂನ್ ಮೊದಲ ವಾರದಿಂದಲೇ ಜಮೀನು ಕಳೆದುಕೊಳ್ಳೋ ರೈತರಿಗೆ ಪರಿಹಾರ ಧನ ವಿತರಿಸೋ ಪ್ರಕ್ರಿಯೆ ಆರಂಭವಾಗಲಿದೆ. ಬಿಡದಿ ಟೌನ್ಶಿಪ್ ಯೋಜನೆಗೆ ಈಗಾಗಲೇ 80% ರೈತರಿಂದ ಸಮ್ಮತಿ ಇದ್ದು, ಜಮೀನು ನೀಡಿದ ರೈತರಿಗೆ ಹಣ ಹಾಗೂ ನಿವೇಶನ ನೀಡಲು ಸರ್ಕಾರ ಸಿದ್ಧತೆ ನಡೆಸಿದೆ ಎಂದು ತಿಳಿಸಿದ್ರು. ಪ್ರೆಸ್ ಮೀಟ್ಗೂ ಮುನ್ನ ಗಾಂಧಿ ಭವನ ರಸ್ತೆಯ ಸರ್ಕಾರಿ ನಿವಾಸದಲ್ಲಿ ರೈತರೊಂದಿಗೆ ಡಿಕೆಶಿ ಸಂವಾದ ನಡೆಸಿದ್ದು, ಜಿಬಿಎ ಹೊಸ ಟೌನ್ಶಿಪ್ಗೆ 3 ದಿನದಲ್ಲಿ ನೋಟಿಫಿಕೇಶನ್ ಮಾಡೋದಾಗಿ ಘೋಷಿಸಿದ್ರು. ಕುಮಾರಸ್ವಾಮಿ ಕಾಲದಲ್ಲೇ ಆದ ನೋಟಿಫಿಕೇಶನ್ ಇದಾಗಿದೆ ಅಂತ ಟಾಂಗ್ ನೀಡಿದ್ರು. ಡಿನೋಟಿಫೈ ಮಾಡ್ಬೇಕಾದ್ರೆ ಕುಮಾರಸ್ವಾಮಿನೇ ಮಾಡ್ಬೋದಾಯ್ತು, ಅವರೇ ಬಿಟ್ಬಿಡ್ಬೋದಾಯ್ತು. ಇಲ್ಲ ಯಡಿಯೂರಪ್ಪನ ಕೇಳಿ ಬಿಡಿಸ್ಬೋದಾಯ್ತು. ಇಬ್ಬರು ಜೊತೆಗೆ ಸೇರಿ ಸರ್ಕಾರ ತಿರ್ಗಾ ಮಾಡಿದ್ರಲ್ಲ, ಅದಾದ್ಮೇಲೆ ತಿರ್ಗಾ ಮಾಡಿದ್ರಲ್ಲ, ಮಾಡ್ಬೋದಾಯ್ತು. ಇಲ್ಲ ನಮ್ಮ ಸರ್ಕಾರ ಜೊತೆಗೆ ಬಂದ ಮೇಲೆ ಏನೋ ಒಂದು ಪ್ರಸ್ತಾವನೆ ತರಬಾಯ್ತು, ಮಾಡಕ್ಕಾಗಲ್ಲ. ಅದ್ರ ಬಗ್ಗೆ ಮಾತಾಡ್ತಾನೆ ಇಲ್ಲ. ಅವರೇ ಮೊನ್ನೆ ಒಪ್ಕೊಂಡ್ರು, ಟಿವಿಲಿ ಎಲ್ಲ ಹುಷಾರಿಲ್ಲದೆ ಹೋದಾಗ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು ಪ್ರಾರಂಭದಲ್ಲಿ. ನಾನೇ ನಮ್ಮ ಜನಕ್ಕೆ ಎಲ್ಲ ಕೇಳ್ಕೊಂಡದಕ್ಕೆ 8,000 ಅಡಿ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಅಂತ ಹೇಳಿದ್ರು. ನಮ್ಮ ಅಧಿಕಾರಿಗಳು ಯಾರು ಒಪ್ಪಲಿಲ್ಲ. ಕೊನೆಗೆ ಬಾಲಣ್ಣ ಇವರೆಲ್ಲ ಸೇರಿ ಗಲಾಟೆ ಮಾಡೋದಕ್ಕೆ ಈ ರೇಟ್ನ, ಇದಾದ್ಮೇಲೆ ಈ ರೇಟ್ ಏನು ಫಿಕ್ಸ್ ಮಾಡಿದ್ವಿ, ಇದಕ್ಕೆ ಡೆವಲಪ್ಮೆಂಟ್ಗೆ ಅಷ್ಟೇ ದುಡ್ಡು ಖರ್ಚಾಗ್ತದೆ. ಇದೇ ಸಂದರ್ಭದಲ್ಲಿ ಮಾತನಾಡಿದ ಡಿಕೆಶಿ, ರೈತರು ನನ್ನ ಮೇಲೆ ಆಕ್ರೋಶ